ನಮಸ್ಕಾರ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸಿದ್ಧಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಮೊದಲನೇ ಬಾರಿ ಚಾನಲ್ ವೀಕ್ಷಿಸ್ತಿದ್ದೀರಾ ಅಂದರೆ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಪ್ರತಿದಿನ ಕೂಡ ಈ ಒಂದು ಗುಪ್ತ ನವರಾತ್ರಿಯ ಕುರಿತಾಗಿ ತಿಳ್ಕೊಳ್ಳೋವಂಥದ್ದು ಒಂದು ರೀತಿ ತುಂಬ ಖುಷಿ ಕೊಟ್ಟಿದೆ. ಆ್ಯಂಡ್ ಸಾಕಷ್ಟು ವಿಚಾರಗಳನ್ನು ಈ ಒಂದು ವಿಡಿಯೋಸ್ ಮುಖಾಂತರ ತಿಳ್ಕೊಳ್ತಾ ಇದ್ದೀವಿ. ಈ ದಿನ ವಿಶೇಷವಾಗಿ ಯಾವ ದೇವಿಯ ಆರಾಧನೆಯನ್ನು ನಾವು ಮಾಡಬೇಕಾಗತ್ತೆ, ನೈವೇದ್ಯಕ್ಕೆ ಏನು ಮಾಡಬೇಕು, ಇನ್ನು ಇಂಥದ್ದೇ ಬಣ್ಣದ ಪುಷ್ಪವನ್ನು ಏನಾದರೂ ಬಳಸಿದ್ರೆ ನಮಗೆ ಒಳಿತನ್ನು ಕಾಣೋದಕ್ಕೆ ಅವಕಾಶ ಆಗುತ್ತಾ, ಇದ್ರ ಕುರಿತಾಗಿ ತಿಳಿಸ್ಕೊಡಿ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಒಂದು ರೀತಿಯ ಶತ್ರುಗಳ ದಮನ ಏನು ಮಾಡೋಕ್ಕೂ ಆಗ್ತಾಯಿಲ್ಲ. ಎಷ್ಟು ತರಹದ್ದು ಯಜ್ಞಗಳು ಮಾಡಿರ್ತಾರೆ ಈ ಶತ್ರುಗಳಿಗೆ ಸಂಬಂಧಪಟ್ಟ ಹಾಗೆ. ಸುದರ್ಶನ ಯಾಗವನ್ನು ಮಾಡುವಂಥದ್ದಾಗಿರ್ಬೋದು. ಈ ಕಾರ್ಯಕ್ರಮದ ಪ್ರಾಯೋಜಕರು NK42 Fitness. Get your growth, speak loudly. Your fitness journey starts here. NK42 Fitness, second floor, Zudio Shop Building, Balagere Road, Vartur. Contact 97319 4115. Transform your body, transform your life. ನಮ್ಮ ಆರೋಗ್ಯವೇ ನಮ್ಮ ಸಂಪತ್ತು, ಅದನ್ನು ಕಾಪಾಡುವುದು ನಮ್ಮ ಹೊಣೆಗಾರಿಕೆ. ಭಗವಾನ್ ನೋಣಿ 55ಕ್ಕೂ ಹೆಚ್ಚು ಆರೋಗ್ಯದ ಸಮಸ್ಯೆಗಳಿಗೆ ರಾಮಬಾಣ. ಇದು ಕೇವಲ ಔಷಧಿ ಮಾತ್ರವಲ್ಲ, ಅಮೃತ ಸಂಜೀವಿನಿ. ನಮ್ಮ ಸಂಸ್ಥೆಯ ಉತ್ತಮ ಗುಣಮಟ್ಟದ ಹೇರ್ ಆಯಿಲ್, ಪೇನ್ ಆಯಿಲ್ ಮತ್ತು ನೋಣಿ ಸೋಪ್ ಲಭ್ಯವಿದೆ. ನೀವು ಕೂಡ ಭಗವಾನ್ ನೋಣಿ ಹೇರ್ ಆಯಿಲ್, ಪೇನ್ ಆಯಿಲ್ ಮತ್ತು ಸೋಪುಗಳನ್ನು ಕೊಂಡುಕೊಳ್ಳಲು ಈಗಲೇ ಸಂಪರ್ಕಿಸಿ 9590799995 8217847031. ಪ್ರತ್ಯಂಗಿರ ದೇವಿ ಆರಾಧನೆ ಮಾಡೋದಾಗಿರಬಹುದು, ಈ ಮೆಣಸಿನ ಕಾಳಿಂದ ಹೋಮವನ್ನು ಮಾಡೋದಾಗಿರೋದು, ಎಲ್ಲವನ್ನು ಕೂಡ ಮಾಡಿದ್ದಾರೆ. ಹಾಗೂ ಕೂಡ ನಮಗೆ ಮೇಲೆ ಶತ್ರುಗಳು ಎರಗುತ್ತಾ ಇದ್ದಾರೆ ಅಂತಂದರೆ ಭೈರವಿ ಖಡ್ಗವನ್ನು ತೆಗೆಯಲಾಗತ್ತೆ. ಅದು ಭೈರವಿ ದೇವಿಯನ್ನು ನೀವು ಈ ಗುಪ್ತ ನವರಾತ್ರಿಯಲ್ಲಿ ಈ ದಿನ ಆರಾಧನೆ ಮಾಡುವಂಥದ್ದು. ವಾರಾಹಿಯ ಜೊತೆಗೆ ಭೈರವಿಯನ್ನು ಆರಾಧನೆ ಮಾಡ್ತೀನಿ ಅಂತಂದರೆ ಎಷ್ಟು ದೊಡ್ಡ ಮಟ್ಟದ ಶತ್ರುಗಳಂತಂದರೆ ಅವರಲ್ಲಿ ಎಷ್ಟು ಅಕ್ಷೋಹಿಣಿ ಇರುತ್ತೋ ಅದು ಎರಡಷ್ಟು ನಿಮಗೆ ಕೊಡ್ತಾಳಂತೆ. ಅವರಲ್ಲಿ 100 ಪಟ್ಟು ಅಂದರೆ ನಿಮಗೆ 200 ಪಟ್ಟು ಶಕ್ತಿಯನ್ನು ಕೊಡ್ತಾಳಂತೆ. ಅವ್ರು 200 ಅಂದರೆ ನಿಮಗೆ 400 ಪಟ್ಟು ಶಕ್ತಿಯನ್ನು ಕೊಡತಕ್ಕಂತಹದ್ದು ಭೈರವಿಯೇ. ಅಂತಹ ಭೈರವಿ ದೇವಿ ನಿಮಗೆಲ್ಲರಲ್ಲೂ ಕೂಡ ಶಕ್ತಿಯನ್ನು ಒಟ್ಟಾರೆ ಕೊಡುವಂಥದ್ದು. ಯಾವುದರಲ್ಲಿ ಶಕ್ತಿ ಬೇಕು? ಮಾತಾಡಲಿಕ್ಕೆ ಶಕ್ತಿ ಬೇಕಾ? ಯುದ್ಧಕ್ಕೆ ಶಕ್ತಿ ಬೇಕಾ? ಭಕ್ತಿಗೆ ಶಕ್ತಿ ಸೇರಿಸ್ಕೋಬೇಕಾ? ನೀವೇನಾದರೂ ಮಾಡೋವಂಥ ಕೆಲಸದಲ್ಲಿ ಅಡ್ಡ ಆತಂಕಗಳೇ ಹೆಜ್ಜೆಗೆ ಬರ್ತಾ ಇದ್ದಾವ, ಅದರೆಲ್ಲ ಕೂಡ ಮಾಡಬೇಕು ಅಂತಂದರೆ ಭೈರವಿಯನ್ನು ಆರಾಧನೆ ಮಾಡು. ಈ ಗುಪ್ತ ನವರಾತ್ರಿಯಲ್ಲಿ ನೀವು ಆರಾಧನೆ ಮಾಡುವಂಥದ್ದು ಓಂ ಭೂಹು ಭುವಃ ಸ್ವಃ ಭುರ್ಭುವಃ ಸ್ವಃ ಭೈರವಿ ದೇವಿ ಮಾವಾಹಯಾಮಿ ಸ್ಥಾಪಯಾಮಿ ಪೂಜೆಯಾಮಿ. ಅಂತಹ ಭೈರವಿ ದೇವಿಯನ್ನು ಆವಾಹನೆ ಮಾಡುತ್ತಾ ಇನ್ನು ನೀವು ಪುಷ್ಪಗಳಾಗ್ತೇನೆ ಅಂತಂದರೆ ಭೈರವಿಗೆ ನಾನಾ ತರಹದ ಬಣ್ಣಗಳು, ಕೊನೆಯ ಪಕ್ಷ ನೀವೊಂದು ತ್ರಿವರ್ಣ 3 ವರ್ಣದ ಪುಷ್ಪಗಳನ್ನು ಹಾಕ್ತೇನೆ ಅಂದರೆ ಕೆಂಪು, ಬಿಳಿ, ನೀಲವರ್ಣದ ಪುಷ್ಪಗಳಿಂದ ಅಮ್ಮನನ್ನು ಅರ್ಚನೆ ಮಾಡುವಂಥದ್ದು, ಪೂಜೆ ಮಾಡುವಂಥದ್ದು. ಪುಳಿಯೋಗರೆ ಬಹಳ ಇಷ್ಟಪಟ್ಟು ಸ್ವೀಕಾರ ಮಾಡ್ತಾಳಂತೆ. ಅದನ್ನೇ ಹರಿದ್ರಾನ್ನ ಅಂತ ಕೂಡ ಕರೀತಾರೆ. ಇಲ್ಲಿ ಅಂತಹ ಪುಳಿಯೋಗರೆಯನ್ನೇನಾದರೂ ನೀವು ನಿವೇದನೆ ಮಾಡುವಂಥದ್ದು. ಜೊತೆಗೆ ಎಲ್ಲಾದರೂ ಅನ್ನದಾನ ಆದರೆ ಆ ಅನ್ನದಾನಕ್ಕೆ ನೀವು ಮನೆಯಲ್ಲೇ ಮಾಡಿರ್ತಕ್ಕಂಥ ಕೆಲವೊಂದಿಷ್ಟನ್ನು ಈ ಒಂದು ಪುಳಿಯೋಗರೆಗೆ ಮಾಡಿಕೊಳ್ಳತಕ್ಕಂತಹದ್ದು ಏನಿದೆಯೋ ಆ ವ್ಯವಸ್ಥೆಯನ್ನು ಬೇರೆಯವರು ಕೂಡ ದಾನ ಮಾಡುವಂಥದ್ದು. ಅಥವಾ ಕರಿಬೇವಿನ ಎಲೆ, ಕರಿಬೇವಿನ ಸೊಪ್ಪು ದಾನ ಮಾಡಿದ್ರು ಕೂಡ ಶತ್ರುಗಳು ನಿಗ್ರಹ ಆಗುತ್ತಿದ್ದರೆ. ಆಮೇಲೆ ಏನು ಗೊತ್ತಾ, ನಿಮಗೆ ಯಾವುದರಲ್ಲಿ ಸರಿಯಾಗಿ ನಮಗೆ ಸ್ಪಷ್ಟವಾಗಿ ಮಾಹಿತಿ ಇಲ್ಲ ಅಂತಂದರೆ, ಯಾವ ವಿಷಯಕ್ಕಾಗಿ ನಿಮಗೆ ಸ್ಪಷ್ಟವಾಗಿ ಮಾಹಿತಿ ಬೇಕಾಗಿತ್ತು ಆ ಸ್ಪಷ್ಟ ಮಾಹಿತಿಯನ್ನು ಈ ಗುಪ್ತ ನವರಾತ್ರಿಯಲ್ಲಿ ನಿಮಗೆ ರವಾನೆ ಮಾಡ್ತಾಳಂತೆ ಈ ಭೈರವಿ ದೇವಿ. ಯಾರ ಬಗ್ಗೆನೂ ತಿಳ್ಕೊಳ್ಬೇಕು ಅಂತಂದರೆ ಏನು ಮಾಡಿದ್ರು ಅವರ ಬಗ್ಗೆ ತಿಳ್ಕೊಳ್ಳೋಕ್ಕಾಗ್ತಿಲ್ಲ ಅಂತಂದರೆ ಈ ಗುಪ್ತ ನವರಾತ್ರಿ ಎಂದು ಭೈರವಿ ದೇವಿಯನ್ನು ಆರಾಧನೆ ಮಾಡೋದರಿಂದ ಅಂತಹದ್ದನ್ನು ಕಳಕಳೀಯವಾಗಿ ನೀವು ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಾಗುತ್ತೆ. ಪುಳಿಯೋಗರೆಯನ್ನು ಮರೆಯದೆ ದಾನ ಮಾಡಿ. ಒಂದಷ್ಟು ಪುಳಿಯೋಗರೆ ಪ್ರಸಾದವನ್ನೇ ನೀವು ಬೇರೆ ಯಾರಿಗಾದ್ರೂ 1-2 ದೇವಾಲಯಕ್ಕೆ ದಾನ ಮಾಡೋದು. ಒಂದಷ್ಟು ಜನಕ್ಕೆ ಅವರು ಕೂಡ ಏನು ನೀವಿಲ್ಲ ನೈವೇದ್ಯ ಮಾಡೋದು ಬೇರೆ, ನೈವೇದ್ಯ ಮಾಡುವ ಮುನ್ನ ನೀವು ನೈವೇದ್ಯ ಮಾಡಿ ಅಂತ ನೀವು ಆ ಪುಳಿಯೋಗರೆಗೆ ವ್ಯವಸ್ಥೆ ಮಾಡಿಕೊಂಡಿದ್ರಲ್ಲ, ಆ ಒಂದು ಪಾಕವನ್ನು ಅದನ್ನು ಅವರಿಗೆ ಕೊಡ್ತಕ್ಕಂತಹದ್ದು ಕೂಡ
ಅಷ್ಟು ಪ್ರತಿಫಲ ಹೇಳುತ್ತಾನೆ ಭೈರವಿ ದೇವಿಯ ಆರಾಧನೆ. ಒಟ್ಟಾರೆ ಒಂದೇ ಮಾತನ್ನು ಹೇಳೋದಾದರೆ ಭೈರವಿ ದೇವಿಯ ಆರಾಧನೆ ಶತ್ರು ನಿಗ್ರಹವನ್ನು ಮಾಡಿಯಾಳು. ಅತ್ಯಂತ ಪ್ರಬಲವಾದ ಇಚ್ಛಾಕ್ರಿಯಾ ಜ್ಞಾನಶಕ್ತಿಗಳನ್ನು ನಿಮಗೆ ದಯಪಾಲಿಸುವ ಮುಖಾಂತರ ಶತ್ರು ದಮನ ಮಾಡ್ತಕ್ಕಂಥ ಶಕ್ತಿ ಈ ಒಂದು ಭೈರವಿ ಅಮ್ಮನಲ್ಲಿರುತ್ತೆ. ಪ್ರೀತಿಯ ಬಂಧುಗಳೇ, ತುಂಬ ಬಾರಿ ನಾನು ಪ್ರಶ್ನೆ ಮಾಡಿರ್ತೀನಿ, ಶತ್ರು ಕಾಟಗಳಿರುತ್ತೆ ಅಥವಾ ಶತ್ರುಗಳು ಯಾರು ಅನ್ನೋಂಥದ್ದೇ ಗೊತ್ತಾಗ್ತಾ ಇರೋದಿಲ್ಲ ಅಂತ. ಬಹುಶಃ ಈ ದಿನ ನಾವು ಬಳಸ್ಕೊಳ್ಳೋದ್ರಿಂದ ಆ ಒಂದು ಶತ್ರು ಕಾಟದಿಂದ ಕೂಡ ದೂರ ಬರ್ಬೋದು. ಅಥವಾ ನಮ್ಗೆ ಯಾರು ಜೀವನದಲ್ಲಿ ತೊಂದರೆ ಕೊಡ್ತಾ ಇದ್ದಾರೆ ಇದು ಗೊತ್ತಾಗ್ತಿಲ್ಲ ಅಂತಂದರೆ ಇದು ಗೊತ್ತಾಗೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ರಿ. ಇನ್ನು ಪುಳಿಯೋಗರೆಯನ್ನು ನೈವೇದ್ಯವಾಗಿ ಮಾಡುವಂಥದ್ದು ಅಥವಾ ದೇವಾಲಯಗಳಿಗೆ ನೀಡುವಂಥದ್ದು ಬಹಳ ಉತ್ತಮ ಅನ್ನೋದ್ರ ಬಗ್ಗೆ ಕೂಡ ತಿಳಿಸ್ಕೊಟ್ಟಿದ್ದೀರಾ ಗುರುಗಳೇ. ಧನ್ಯವಾದಗಳು, ನಮಸ್ಕಾರ. ಹರೇ ಶ್ರೀನಿವಾಸ. ನಿಮ್ಮ ಜೀವನದಲ್ಲಿ ಕೂಡ ಸಾಕಷ್ಟು ಎನಿಮೀಸ್ ಇದ್ದಾರೆ, ಶತ್ರುಗಳಿದ್ದಾರೆ, ಇವರಿಂದ ನಾನು ಹೊರಗಡೆ ಬರಬೇಕು ಅಥವಾ ಅವರಿಂದ ನಾನು ತೊಂದರೆಗಳನ್ನ ತಪ್ಪಿಸ್ಕೊಳ್ಬೇಕು ಅಂತಂದರೆ ಈ ದಿನ ನೀವು ಭೈರವಿ ದೇವಿಯ ಆರಾಧನೆಯನ್ನು ಯಾವ ರೀತಿ ಮಾಡಬೇಕು ಅನ್ನೋದ್ರ ಕುರಿತಾಗಿ ಗುರುಗಳು ತಿಳಿಸಿದ್ದಾರೆ. ವಿಡಿಯೋನ ಮುಗಿಸುವಂಥ ಸಮಯ ಆಗಿದೆ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು NK42 Fitness. Get your growth, speak loudly. Your fitness journey starts here. NK42 Fitness, second floor, Zudio Shop Building, Balagere Road, Vartur. Contact 973194115. Transform your body, transform your life. ನಮ್ಮ ಆರೋಗ್ಯವೇ ನಮ್ಮ ಸಂಪತ್ತು. ಅದನ್ನು ಕಾಪಾಡುವುದು ನಮ್ಮ ಹೊಣೆಗಾರಿಕೆ. ಭಗವಾನ್ ನೋನಿ 55ಕ್ಕೂ ಹೆಚ್ಚು ಆರೋಗ್ಯದ ಸಮಸ್ಯೆಗಳಿಗೆ ರಾಮಬಾಣ. ಇದು ಕೇವಲ ಔಷಧಿ ಮಾತ್ರವಲ್ಲ, ಅಮೃತ ಸಂಜೀವಿನಿ. ನಮ್ಮ ಸಂಸ್ಥೆಯ ಉತ್ತಮ ಗುಣಮಟ್ಟದ ಹೇರ್ ಆಯಿಲ್, ಪೇನ್ ಆಯಿಲ್ ಮತ್ತು ನೋನಿ ಸೋಪ್ ಲಭ್ಯವಿದೆ. ನೀವು ಕೂಡ ಭಗವಾನ್ ನೋನಿ ಹೇರ್ ಆಯಿಲ್, ಪೇನ್ ಆಯಿಲ್ ಮತ್ತು ಸೋಪುಗಳನ್ನು ಕೊಂಡುಕೊಳ್ಳಲು ಈಗಲೇ ಸಂಪರ್ಕಿಸಿ 9590799995 8217847031.